ಕನ್ನಡ ಶೀಘ್ರಲಿಪಿ ಉತ್ಥಲೇಖನ ಪ್ರೌಢದರ್ಜೆ ವೇಗಪತ್ರಿಕೆ ನವೆಂಬರ್ 1997 ಸ್ಟಾರ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಸದನದ ಮುಂದೆ ಮಾನ್ಯ ಮುಖ್ಯಮಂತ್ರಿಯವರು ಮಂಡಿಸಿರತಕ್ಕ ಎಲ್ಲ ಬೇಡಿಕೆಗಳ ಮೇಲೆ ಮಾತನಾಡುವುದಕ್ಕೆ ಇಲ್ಲಿ ನಿಂತಿದ್ದೇನೆ. ನನಗೆ ಕೊಟ್ಟಿರುವ ಅತ್ಯಲ್ಪ ವೇಳೆಯಲ್ಲಿ ಕೆಲವಾರು ಸಲಹೆಗಳನ್ನು ಕೊಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ, ಅತಿ ಮುಖ್ಯವಾದ ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಲಿಚ್ಛಿಸುತ್ತೇನೆ. ಇತ್ತೀಚೆಗೆ ಈ ಸಮಸ್ಯೆಗಳು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಕೃಷಿಗೆ ಬೇಕಾದಂಥ ಗೊಬ್ಬರ, ಬೀಜಗಳ ಬೆಲೆಗಳು ಗಗನಕ್ಕೇರಿವೆ. ಇದಕ್ಕೆ ವಿರುದ್ಧವಾಗಿ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಕ್ಕದೆ ಜೀವನ ಮಾಡುವುದು ಕಷ್ಟವಾಗಿ ಅವರು ಅಧೋಗತಿಗೆ ಇಳಿದು ಆಂದೋಲನಕ್ಕೆ ತೊಡಗಿರುವುದೂ ಆಗಿದೆ. ರೈತರ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇರಬೇಕು ಎನ್ನುವುದೂ ಸಹ ಇವರ ಬೇಡಿಕೆಯಾಗಿರುತ್ತದೆ. ಆದುದರಿಂದ ಸರ್ಕಾರ ರೈತರಿಗೆ ಹೆಚ್ಚಿನ ಸವಲತ್ತುಗಳನ್ನು ನೀಡಲು ಕ್ರಮ ಕೈಗೊಳ್ಳಬೇಕಾಗಿ ಕೋರುತ್ತೇನೆ. ಎರಡನೆಯದಾಗಿ, ಗ್ರಾಮಗಳ ಕುಡಿಯುವ ನೀರಿನ ಸಮಸ್ಯೆ. ಕಳೆದ 2 ವರ್ಷಗಳಿಂದಲೂ ಸಕಾಲಕ್ಕೆ ಮಳೆ ಬಾರದ ಕಾರಣ ಈ ಸಮಸ್ಯೆ ಇನ್ನೂ ಹೆಚ್ಚಾಗಿದೆ. ಪ್ರತಿಯೊಂದು ವರ್ಷದಲ್ಲಿ 1-2 ಗ್ರಾಮಗಳನ್ನು ಆಯ್ದುಕೊಂಡು ನೀರು ಸರಬರಾಜು ಕಾರ್ಯವನ್ನು ಕೈಗೊಳ್ಳಲಾಗುವುದೆಂದು ಹೇಳಿದ್ದೀರಿ. ಆದರೆ ಹಲವಾರು ವರ್ಷಗಳಾದರೂ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿಲ್ಲ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ವರ್ಷಕ್ಕೆ 1-2 ಗ್ರಾಮಗಳನ್ನು ತೆಗೆದುಕೊಂಡರೆ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರನ್ನು ಒದಗಿಸಲು ಎಷ್ಟು ವರ್ಷ ಬೇಕಾಗುತ್ತದೆಂಬುದನ್ನು ಯೋಚಿಸಬೇಕಾಗುತ್ತದೆ. ಯಾವುದೇ ಹಳ್ಳಿಯಲ್ಲಿ ಕುಡಿಯುವ ನೀರಿಲ್ಲದೆ ಇರಬಾರದೆಂದು ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಗುರಿ ಹೊಂದಿರುತ್ತಾರೆ. ಆದರೆ ಅನೇಕ ಗ್ರಾಮಗಳಲ್ಲಿ ಕೊಳವೆ ಬಾವಿಗಳನ್ನು ತೋಡಿದರೂ ಸಹ ನೀರು ಬೀಳದಂತಹ ಪರಿಸ್ಥಿತಿ ಇದೆ. ಆದುದರಿಂದ ಈಗ ಸಮುದಾಯ ಬಾವಿಗಳನ್ನು ಮಾಡುತ್ತಿರುವ ಹಾಗೆ ಸಮುದಾಯ ನೀರು ಸರಬರಾಜು ಯೋಜನೆಯನ್ನು ಜಾರಿಗೆ ತಂದು ಎಲ್ಲ ಊರುಗಳಿಗೂ ಕುಡಿಯುವ ನೀರನ್ನು ಒದಗಿಸುವ ಕಾರ್ಯವನ್ನು ಕೈಗೊಳ್ಳಬೇಕಾಗಿ ಕೋರುತ್ತೇನೆ. ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರು ಪ್ರಪಂಚದಲ್ಲಿಯೇ ಹೆಸರಾಂತ ನಗರಗಳಲ್ಲಿ ಒಂದಾಗಿದೆ. ಈ ನಗರಕ್ಕೆ ಪರ ರಾಜ್ಯಗಳಿಂದ ಹಾಗೂ ಹೊರ ದೇಶಗಳಿಂದಲೂ ಬಂದು ನೆಲೆಸುವವರೇ ಇತ್ತೀಚೆಗೆ ಜಾಸ್ತಿಯಾಗುತ್ತಿದ್ದಾರೆ. ಆದ ಕಾರಣ ಬೆಂಗಳೂರಿನಲ್ಲಿ ಆದಿಯಿಂದಲೂ ನೆಲೆಸುವವರೇ ವಾಸ ಮಾಡಲು ವಸತಿ ಸೌಕರ್ಯಗಳು ಇಲ್ಲದಂತಹ ಪರಿಸ್ಥಿತಿ ಒದಗಿ ಬಂದಿರುವುದು ಶೋಚನೀಯ ಪರಿಸ್ಥಿತಿಯಾಗಿದೆ. ಇದನ್ನು ಮನಗಂಡು ಸರ್ಕಾರದಲ್ಲಿ ಪ್ರಾಧಿಕಾರ ರಚನೆಯಾಯಿತು. ಆ ಪ್ರಾಧಿಕಾರದ ಮುಖಾಂತರ ದಿನದಿನಕ್ಕೂ ಬೆಳೆಯುತ್ತಿರುವ ಈ ಮಹಾನಗರದ ಸುತ್ತಮುತ್ತಲೂ ಇದ್ದಂತಹ ಹಳ್ಳಿಗಳನ್ನು ನಗರಕ್ಕೆ ಸೇರಿಸಿಕೊಂಡು ರೈತರ ಜಮೀನನ್ನು ಕೊಂಡು ಇರುವ ಮೋರಿ ಹಳ್ಳ ಕೊಳ್ಳಗಳನ್ನು ದುರಸ್ತಿಗೊಳಿಸಿ ರಸ್ತೆಗಳನ್ನು ನಿರ್ಮಿಸಿ ಆ ಜಮೀನುಗಳನ್ನು ಮನೆ ನಿವೇಶನಗಳಾಗಿ ಪರಿವರ್ತಿಸಿ ಸರ್ಕಾರದ ವತಿಯಿಂದ ಮಾರಾಟ ಮಾಡಲಾಗುತ್ತಿದೆ. ಇದರಲ್ಲಿ ಪ್ರಾಧಿಕಾರದ ಅಧಿಕಾರಿಗಳ ಲಂಚಗುಳಿತನದಿಂದ ಹಾಗೂ ಹೊರ ರಾಜ್ಯಗಳಿಂದ ತಮ್ಮ ಸ್ವಂತ ಸ್ಥಳಗಳಿಂದ ಇದ್ದ ಆಸ್ತಿಯನ್ನು ಮಾರಿಕೊಂಡು ಬಂದು ಬೆಂಗಳೂರಿನಲ್ಲಿ ನೆಲೆಸಿರುವವರು ಮನೆ ಕಟ್ಟಿಕೊಳ್ಳುವ ಆಸೆಯಿಂದ 1-2 ಲಂಚ ಕೊಟ್ಟು ಪ್ರಾಧಿಕಾರದಿಂದ ಮನೆ ನಿವೇಶನಗಳನ್ನು ಪಡೆಯುತ್ತಿರುವುದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಇದರ ಮಧ್ಯೆ ಸರ್ಕಾರ ಕೂಡ ಒಂದು ನಿವೇಶನಕ್ಕೆ ಇದ್ದ 10-15 ಸಾವಿರ ರೂಪಾಯಿಗಳನ್ನು ಈಗ ಕನಿಷ್ಠ ಪಕ್ಷ 50 ಸಾವಿರ ರೂಪಾಯಿಗಳ ಮಟ್ಟಿಗೆ ಏರಿಸಿರುವುದನ್ನು ನೋಡಿದರೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಬಡ ಜನರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ, ಸರ್ಕಾರಿ ನೌಕರರಿಗೆ ನುಂಗಲಾರದ ತುತ್ತು ಎಂದೆನಿಸಿದೆ.
ಆದ ಕಾರಣ ಸರ್ಕಾರ ಹೆಚ್ಚಳದ ಬೆಲೆಯನ್ನು ಹಿಡಿತದಲ್ಲಿ ನಿಗದಿಪಡಿಸಿ ಮನೆ ನಿವೇಶನಗಳನ್ನು ಹಂಚುವಾಗ ಕರ್ನಾಟಕದ ಜನತೆಗೆ, ಅದರಲ್ಲೂ ಕನ್ನಡಿಗರಿಗೆ ಮುಕ್ಕಾಲು ಭಾಗ ದೊರೆಯುವಂತೆ ಆದ್ಯತೆ ನೀಡಿ ಮಂಜೂರು ಮಾಡುವಂತಹ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವಂತಾದರೆ ಕನ್ನಡಿಗರಿಗೆ ಅನುಕೂಲವಾಗುತ್ತದೆಂದು ಸರ್ಕಾರಕ್ಕೆ ತಿಳಿಸಲಿಚ್ಛಿಸುತ್ತೇನೆ. ಕೊನೆಯದಾಗಿ ಹೇಳಬೇಕಾದರೆ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ದೇಶದ ಉತ್ಪತ್ತಿಯಲ್ಲಿ ಪಾಲುದಾರರಾಗಿದ್ದು ಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಹೊತ್ತುಕೊಂಡಿದೆ. ಒಂದು ಪಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳಿದಷ್ಟು ಹಣ ಮಂಜೂರು ಮಾಡಿಕೊಡದೆ ಹೋದಲ್ಲಿ ರಾಜ್ಯ ಸರ್ಕಾರಗಳು ತಮ್ಮ ಆಡಳಿತದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಯಾವುದಾದರೂ ತೆರಿಗೆ ರೂಪದಲ್ಲಿ ಆಗಲಿ ಅಥವಾ ಯಾವುದಾದರೂ ಕಾರ್ಖಾನೆಯ ಉತ್ಪತ್ತಿಯಲ್ಲಿ ಆಗಲಿ ಹೆಚ್ಚಳ ಮಾಡಿಕೊಳ್ಳಬೇಕಾಗಿದೆ. ಇದನ್ನು ಬಿಟ್ಟು ಸರ್ಕಾರಿ ನೌಕರರ ಮೇಲೆಯೂ ರಾಜ್ಯ ಸರ್ಕಾರ ವೃತ್ತಿ ತೆರಿಗೆಯನ್ನು ಹೇರಿ ಅದೇ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಆದಾಯ ತೆರಿಗೆಯನ್ನು ಹೊರಿಸಿದೆ. ಹೀಗೆ ಎರಡು ಸರ್ಕಾರಗಳು ಒಬ್ಬರ ಮೇಲೆ ಒಬ್ಬರು ಎರಡು ರೀತಿಯ ತೆರಿಗೆಗಳನ್ನು ಹಾಕಿ ನೌಕರರನ್ನು ಅಧೋಗತಿಗೆ ತಂದಿದೆ ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಈ ಬಗ್ಗೆ ನಮ್ಮ ವಿರೋಧ ಪಕ್ಷದ ಸದಸ್ಯರೇ ಅಲ್ಲದೆ ಎಲ್ಲ ಆಳುವ ಪಕ್ಷದವರಲ್ಲಿಯೂ ವಿರೋಧವಿದೆಯೆಂದು ನನಗೆ ತಿಳಿದಿದೆ. ಸಂಬಳ ಸಾರಿಗೆಗಳನ್ನೇ ಮೂಲಾಧಾರವಾಗಿಟ್ಟುಕೊಂಡು ಜೀವನ ನಡೆಸುತ್ತಿರುವ ಸಾಮಾನ್ಯ ಜನತೆಗೆ ಕಾಲ ಪರಿಸ್ಥಿತಿಗೆ ತಕ್ಕಂತೆ ಜೀವನ ಮಾಡಲು ಬಹಳ ತೊಂದರೆಯಾಗಿರುವಾಗ ಸರ್ಕಾರವು ಅವರ ಕುತ್ತಿಗೆಗೆ ಹಗ್ಗ ಹಾಕುವುದು ಸೂಕ್ತವಾದುದು ಅಲ್ಲ. ಆದುದರಿಂದ ಹೀಗಿರುವ ಜೀವನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅವರ ಮೇಲೆ ವಿಧಿಸಿರುವ ವೃತ್ತಿ ತೆರಿಗೆಯನ್ನು ರದ್ದು ಮಾಡುವಂತಹ ಆದೇಶವನ್ನು ಹೊರಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. ಮಾನ್ಯ ಸಂಪಾದಕರಿಗೆ ಆಂದೋಲನ ದಿನಪತ್ರಿಕೆ. ಮಾನ್ಯರೇ, ನಾನು ಇಲ್ಲಿ ಅರಿಕೆ ಮಾಡಿಕೊಂಡಿರುವ ವಿಚಾರವನ್ನು ದಯವಿಟ್ಟು ತಮ್ಮ ಪತ್ರಿಕೆಯ ವಾಚಕರ ವಾಣಿಯಲ್ಲಿ ಪ್ರಕಟಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಾನು ಮೈಸೂರು ಗಾಂಧಿನಗರದಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ಇಲ್ಲಿ ನೀರಿನ ಕೊರತೆ ಬಹಳವಾಗಿದೆ. ಈ ಬಡಾವಣೆಗೆ ನಗರ ಪಾಲಿಕೆಯವರು ಸರಬರಾಜು ಮಾಡುತ್ತಿರುವ ದಿನಬಳಕೆಯ ನಲ್ಲಿ ನೀರಿಗೆ ಗೋಳಾಗಿದೆ. ಅದರಲ್ಲೂ ಈ ಬಡಾವಣೆಯ ಕೊನೆಯ ಭಾಗದಲ್ಲಿರುವ ರೆವೆನ್ಯೂ ಮತ್ತು ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಅತಿ ಕಷ್ಟದಾಯಕ ಪರಿಸ್ಥಿತಿಯುಂಟು ಮಾಡಿದೆ. ಕೆಲವು ವರ್ಷಗಳಿಂದಲೂ ಸ್ವಲ್ಪ ಕಾಲ ನೀರು ಸರಬರಾಜು ಆಗುತ್ತಿತ್ತು. ಆದರೆ ಈಗ ಕೆಲವು ದಿನಗಳಿಂದ ಕೇವಲ 10 ನಿಮಿಷಗಳು ಮಾತ್ರ ನೀರು ಬರುತ್ತಿದೆ. ನೀರು ಪೂರ್ಣ ಪ್ರಮಾಣದಲ್ಲಿ ಬರುವುದಿಲ್ಲ. ನೀರು ಬಿಡುವ ಕಾಲದಲ್ಲಿಯೂ ಕೂಡ ಆಗಿಂದಾಗ್ಗೆ ಬದಲಾವಣೆ ಮಾಡುತ್ತಿರುತ್ತಾರೆ. ಹಬ್ಬ ಹರಿದಿನಗಳು ಬಂದರೆ ನೀರು ಸಿಕ್ಕದೆ ಜನಗಳಿಗೆ ಬಹಳ ಕಷ್ಟವಾಗಿದೆ. ಈ ಬಡಾವಣೆಯ ಹಲವಾರು ಕಡೆ ಕೊಳವೆ ಬಾವಿಗಳೂ ಇಲ್ಲ. ಕೆಲವು ಕಡೆ ಕೊಳವೆ ಬಾವಿಗಳನ್ನು ಹಾಕಿದ್ದಾರೆ. ಆದರೆ ಅವುಗಳು ಕೇವಲ ಶ್ರೀಮಂತರಿಗೆ ಉಪಯೋಗವಾಗುತ್ತಿದೆ. ಬಡವರು ಮತ್ತು ಮಧ್ಯಮ ವರ್ಗದವರು ವಾಸಿಸುವ ಜಾಗಗಳಲ್ಲಿ ನಲ್ಲಿಗಳು ಮತ್ತು ಕೊಳವೆ ಬಾವಿಗಳು ಇಲ್ಲ. ಇದರಿಂದ ಅವರು ಬಹಳ ಕಷ್ಟಪಡುತ್ತಿದ್ದಾರೆ. ಈಗ ಬೇಸಿಗೆ ಪ್ರಾರಂಭವಾಗಿದೆ. ಆದಷ್ಟು ಬೇಗ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನೀರಿನ ಸೌಕರ್ಯವನ್ನು ಗಾಂಧಿನಗರದ ಎಲ್ಲ ಭಾಗಗಳಲ್ಲಿಯೂ ಒದಗಿಸಬೇಕು. ಇದರ ಜೊತೆಗೆ ಜನಗಳಿಗೆ ಒದಗಿಸುವ ನೀರನ್ನು ಶುದ್ಧೀಕರಿಸಬೇಕು. ಅಲ್ಲದೆ ಈ ರೀತಿ ಶುದ್ಧೀಕರಿಸಿದ ನೀರು ಪೋಲಾಗದಂತೆ ನೋಡಿಕೊಳ್ಳಬೇಕು. ಹಾಗೂ ಈ ಬಡಾವಣೆಯ ಸುಮಾರು ಕಡೆ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಅಲ್ಲಲ್ಲಿ ಕೊಳಚೆ ನೀರು ನಿಂತಿದ್ದು ಸೊಳ್ಳೆ ಹಾವಳಿಯ ಜೊತೆಗೆ ಜನಸಾಮಾನ್ಯರು, ಅದರಲ್ಲೂ ಮಕ್ಕಳು ಮತ್ತು ವಯೋವೃದ್ಧರು ಓಡಾಡಲು ತುಂಬ ತ್ರಾಸವಾಗಿದೆ. ಆದುದರಿಂದ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಸುವುದರ ಜೊತೆಗೆ ಸೊಳ್ಳೆ ಹಾವಳಿಯನ್ನು ತಡೆಗಟ್ಟಬೇಕು.
ಮೇಲೆ ತಿಳಿಸಿರುವ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ವಾರ್ಡಿನ ಪುರಪಿತೃಗಳು ಕೂಡಲೇ ಕ್ರಮವನ್ನು ತೆಗೆದುಕೊಂಡು ಗಾಂಧಿನಗರದ ಜನತೆಗೆ ನೀರಿನ ಸೌಕರ್ಯವನ್ನು ಉತ್ತಮ ರೀತಿಯಲ್ಲಿ ಒದಗಿಸುವುದರ ಜೊತೆಗೆ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಸಿ ಸೊಳ್ಳೆಗಳ ಹಾವಳಿ ತಡೆಗಟ್ಟುವಿರೆಂದು ನಂಬಿದ್ದೇನೆ. ತಮ್ಮ ವಿಶ್ವಾಸಿ, ಕೃಷ್ಣ.